ನನ್ನ ಪ್ರಕಾರ ಬಿಗ್ ಬಾಸ್ ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಕೇಳಿ, ಜೊತೆಗೆ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಈ ಒಂದು ಶೋ ಅಲ್ಲಿ ನೀವು ಎಂಟರ್ ಆಗ್ಬೇಕಾದ್ರೆ ಒಂದು ಅಗ್ರಿಮೆಂಟ್ಸ್ ಆಗಿರುತ್ತೆ. ಆ ಅಗ್ರಿಮೆಂಟ್ಸ್ ಪ್ರಕಾರ ಒಂದಿಷ್ಟು ನಾರ್ಮ್ಸ್ ಇರುತ್ತೆ. ಆ ನಾರ್ಮ್ಸ್ ಅಲ್ಲಿ ನೀವು ಇಷ್ಟೇ ವಾರ ಇರ್ತೀರಾ ಅಂತ ಹೇಳಲ್ಲ, ಆದ್ರೆ ಇಂತಿಷ್ಟು ವಾರ ಪಕ್ಕಾ ಇರ್ತೀರಾ ಅನ್ನುವಂತ ಒಂದು ಶ್ಯೂರಿಟಿಯನ್ನ ಕೊಟ್ಟಿರ್ತಾರೆ ಅಷ್ಟೇ. ಅದಾದ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನ ಮೇಲೆ, ಜೊತೆಗೆ ಹೊರಗಡೆ ಜನ ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ, TRP, ಜೊತೆಗೆ ಎಷ್ಟು ನಿಮ್ಮ ನೇಮ್ ಸ್ಪ್ರೆಡ್ ಆಗ್ತಿದೆ ಅನ್ನೋ ವಿಚಾರದ ಮೇಲೆ ಗೊತ್ತಿರುತ್ತೆ. ಜೊತೆಗೆ ಎಷ್ಟು ನೀವು ಟ್ರೋಲ್ ಪೇಜಸ್ ಗಳಲ್ಲಿ ಓಡಾಡ್ತಾ ಇದ್ದೀರಾ, ಎಷ್ಟು ಟ್ರೋಲ್ ಆಗ್ತಿದ್ದೀರಾ ಒಳಗಿರೋದ್ರಿಂದ, ಈ ಎಲ್ಲ ಫ್ಯಾಕ್ಟರ್ ಗಳ ಮೇಲೆ ನಿಮ್ಮ ಒಳಗಿನ ಇರುವಿಕೆ ಫುಲ್ ಡಿಪೆಂಡ್ ಆಗುತ್ತೆ. ಈಗ ಟಾಪ್ 5 ಯಾರಾಗ್ಬೋದು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರತ್ತೆ. 9 ಜನ ಮನೆ ಒಳಗಡೆ ಇದ್ದಾರೆ. ಇಬ್ರು ಮಾತ್ರ ಈಗ ಕ್ಯಾಪ್ಟನ್ಸಿಗೆ ಎಲಿಜಿಬಲ್ ಆಗಿದ್ದಾರೆ. ಸಂಗೀತ ಅವರು ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂಡು, ಯಾರು ಹಿಂದೆ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅವರನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟು ತುಕಾಲಿ ಸಂತೋಷ್ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಗುಡ್ ಜಾಬ್ ಸಂಗೀತ ಅಂತ ಹೇಳ್ತಾ, ಇವರಿಬ್ಬರ ಮಧ್ಯೆ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರತ್ತೆ. ಪ್ರಾಬಬ್ಲಿ ತುಕಾಲಿ ಸಂತೋಷ್ ಅವರು ಏನಾದ್ರು ಈ ವಾರದ ಕ್ಯಾಪ್ಟನ್ ಆದ್ರೆ 100% ಆಗಿ ಸಂಗೀತ ಅವರು ಟಾಪ್ 5 ಅಲ್ಲಿ ಬರ್ತಾರೆ. ಅಂದ್ರೆ ಉಳಿದ ಕಂಟೆಸ್ಟೆಂಟ್ ನ ಪ್ರಾಬಬಿಲಿಟಿ ಆಫ್ ಬೀಯಿಂಗ್ ಇನ್ ಟಾಪ್ 5 ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಬಿಗ್ ಬಾಸ್ ಅನ್ನ ಸ್ಟ್ರಾಟಜಿ ಇಲ್ಲಿ ವರ್ಕ್ ಆಗುತ್ತೆ. ಸೆಮಿ ಸ್ಕ್ರಿಪ್ಟೆಡ್ ಅನ್ನುವಂಥದ್ದು ಇಲ್ಲಿ ಶುರು ಆಗತ್ತೆ. ನಮ್ಮ ತುಕಾಲಿ ಸಂತೋಷ್ ಅವರು ಕಲರ್ಸ್ ಕನ್ನಡದ ಹಲವಾರು ರಿಯಾಲಿಟಿ ಶೋ ಅಲ್ಲಿ ಪಾತ್ರರಾಗಿದ್ದಾರೆ. ಜಿ ಕನ್ನಡದಲ್ಲಿ ಇದ್ರು. ಸೊ ಆದ್ರಿಂದ ಈ ಧಾರಾವಾಹಿಯಲ್ಲಿ ಇರೋರನ್ನ ಇವ್ರು ಎನ್ಕರೇಜ್ ಮಾಡುವಂತ ಒಂದು ಪ್ರಯತ್ನ ಪಟ್ರೆ, ಆವಾಗ ಈ ಬಾರಿಯ ಟಾಸ್ಕ್ ಅನ್ನ ತುಕಾಲಿ ಸಂತೋಷ್ ಅವರು ಗೆಲ್ಲುವ ರೀತಿ ಆ ಫೇವರ್ ಅಲ್ಲಿ ಮಾಡುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಸೊ ಆಗ ಸಂಗೀತ ಅವರ ಪ್ರಾಬಬಿಲಿಟಿನೂ ಹೆಚ್ಚಾಗೇ ಇರುತ್ತೆ. ಯಾಕಂದ್ರೆ ಸಂಗೀತ ಅವರು ಶಿ ಇಸ್ ಗಿವಿಂಗ್ ಟಾಪ್ 5 ಟು ದ ಮೇಲ್ ಕಂಟೆಂಡರ್ಸ್ ಆಲ್ಸೋ. ಬಟ್ ಏನಾದ್ರೂ ತುಕಾಲಿ ಅವರು ಸೋತ್ರೆ ಸಂಗೀತ ಅವರು ಗ್ಯಾರಂಟಿ ಆಗ್ತಾರೆ ಟಾಪ್ 5 ಅಲ್ಲಿ. ತುಕಾಲಿ ಅವರು ಗೆದ್ರೆ ಸಂಗೀತ ಅವರು ಟಾಪ್ 5 ಅಲ್ಲಂತೂ ಇದ್ದೇ ಇರ್ತಾರೆ, ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಆದ್ರೆ ನನಗೆ ವೈಯಕ್ತಿಕವಾಗಿ ಸಂಗೀತ ಅವರ ಕ್ಯಾಪ್ಟನ್ಸಿಯನ್ನ ನೋಡ್ಬೇಕಂತ ಬಹಳ ಆಸೆ ಇದೆ. ಯಾಕಂದ್ರೆ ಶಿ ಟೇಕ್ಸ್ ದಟ್ ಹೋಮ್ ಟುಗೆದರ್. ಶಿ ಹ್ಯಾಸ್ ಎ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅಂಡ್ ಒಂದೊಳ್ಳೆ ಪರ್ಸನಾಲಿಟಿ ಇದೆ ಅನ್ನುವಂಥದ್ದು ನನಗೆ ಗೊತ್ತು, ಅದು ತುಂಬಾ ಎವಿಡೆಂಟ್ ಆಗಿದೆ. ಬಟ್ ದುಷ್ಪಕ್ಷಪಾತವಾಗಿ ಹಿಂದಿನ ವಾರನೇ ಸಂಗೀತ ಅವರು ನಿಜವಾಗ್ಲೂ ಕ್ಯಾಪ್ಟನ್ ಆಗ್ಬೇಕಿತ್ತು. ಆದ್ರೆ ಮನೆಯವರ ಓಟು ಮತ್ತೆ ಈ ಏನಂತ ಹೇಳೋದು ಲಕ್ ಇಂದ ಇನ್ನೊಬ್ರು ಯಾರೋ ಕ್ಯಾಪ್ಟನ್ ಆದ್ರು. ಆ ಕ್ಯಾಪ್ಟನ್ಸಿ ಮುಗಿತಾನೆ ಇಡೀ ಮನೆ ಕುಣಿದಾಡ್ಬಿಟ್ಟು ದೇ ಜಸ್ಟ್ ಸೆಡ್, ಅಬ್ಬಾ ಹಿಟ್ಲರ್ ಕ್ಯಾಪ್ಟನ್ಸಿನ ನಾವು ಹೊರಗೆ ಬಂದ್ಬಿಟ್ವಿ ಅಂತ. ಸೊ ದಟ್ ವಾಸ್ ದ ರಿಯಾಕ್ಷನ್ ಆಕ್ಚುಲಿ ಹಿಂದಿನ ಕ್ಯಾಪ್ಟನ್ಸಿ ಮುಗ್ದಾದ್ಮೇಲೆ. ಐ ಥಿಂಕ್ ಮನೆ ತುಂಬಾ ಖುಷಿ, ಕ್ಯಾಪ್ಟನ್ಸಿ ಮುಗ್ದು ಅಯ್ಯಬ್ಬ ಇವ್ರ ಕ್ಯಾಪ್ಟನ್ಸಿ ಮುಗಿತಲ್ಲ ಅಂತ ಖುಷಿ ಪಟ್ಟಿರೋ ಮೊದಲನೇ ಕ್ಯಾಪ್ಟನ್ಸಿ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇದೆ ಅನ್ಸುತ್ತೆ. ಖರಾಬ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟ ಆಗ್ಬಿಡ್ತೀನಿ. ಬಟ್ ಎನಿವೇಸ್, ಇದೆಲ್ಲ ಆದ್ಮೇಲೆ ಅವ್ರು ಕೇಳ್ತಾರೆ ಯಾರನ್ನ ನೀವು ಕ್ಯಾಪ್ಟನ್ಸಿಯಿಂದ ಹೊರಗಿಡಬೇಕು ಅಂತ. ಆಬ್ವಿಯಸ್ಲಿ ಎಲ್ಲರೂ ಸೇರ್ಬಿಟ್ಟು ನಮ್ಮ ಪ್ರೀವಿಯಸ್ ಕ್ಯಾಪ್ಟನ್ ಹೂ ಇಸ್ ಎ ಹಿಟ್ಲರ್, ವಿ ಡೋಂಟ್ ವಾಂಟ್ ಹರ್ ಆಸ್ ಎ ಕ್ಯಾಪ್ಟನ್ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಾದ್ಮೇಲೆ ಸಂಗೀತ ಅವರು ಒಂದು ಒಳ್ಳೆ ವೈಸ್ ಡಿಸಿಷನ್ ಮಾಡಿ ತುಕಾಲಿ ಸಂತೋಷ್ ಅವ್ರಿಗೆ ಆಪರ್ಚುನಿಟಿಯನ್ನ ಕೊಟ್ಟು ವಿನಯ್ ಮತ್ತೆ ಕಾರ್ತಿಕ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ರೇಸ್ ಇಂದ. ದಟ್ ವಾಸ್ ಅ ವೆರಿ ಗುಡ್ ಡಿಸಿಷನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಸಂಗೀತ ಅವರೇ. ನನಗೆ ಇದ್ರ ಜೊತೆಗೆ ಹಿಂದಿನ 2 ಎಪಿಸೋಡ್ಗಳ ಒಂದು ಸಿಂಪಲ್ ರಿವ್ಯೂ ಸಹ ಮಾಡ್ಬೇಕಂತ ಮನ್ಸಲ್ಲಿದೆ. ಒಂದು, ನೀವು ನಿಮ್ಮ ಒಂದು ಟಿವಿಗೆ ಅಸೋಸಿಯೇಟ್ ಆಗಿರುವಂತ ಬೇರೆ ಶೋಸ್ ಗಳನ್ನ ಒಳಗಡೆ ಕರ್ಕೊಬಂದು ಪ್ರಮೋಟ್ ಮಾಡ್ತೀರಾ, ಗುಡ್. ಬಟ್ ಅದರಲ್ಲೂ ಕೆಲವುದು ಪಾಸಿಟಿವ್ ಶೋಸ್ ಇದೆ, ಕೆಲವುದು ಇದು ಬೇಕಿತ್ತ ಅನ್ನೋ ಶೋಸ್ ಇದೆ. ನೀವು ಇದು ಬೇಕಿತ್ತ ಅನ್ನುವಂತ ವ್ಯಕ್ತಿಗಳನ್ನ ಒಳಗಡೆ ತಂದು ಸ್ವಾಮೀಜಿನ ತಂದ್ಬಿಟ್ಟು ಅವರು ಭವಿಷ್ಯ ಹೇಳೋ ತರ ಮಾಡ್ಬಿಟ್ಟು ಅವರು ಅದಿಷ್ಟು ಎಳೆ ತೆಗಿ, ಅದ್ ತೆಗಿ, ಇದು ತೆಗಿ,
ನಿಂದು 5+1 6 ಆಗುತ್ತೆ, 6 ನಿಂದು ಲಕ್ಕಿ ನಂಬರು, ನಿಂಗೆ ಹಂಗಾಗುತ್ತೆ ಅಂತ ಹೇಳಿ ಪ್ರತಾಪ್ಗೆ ಕರೆದು ಬಿಟ್ಟು ನಿನ್ಗೆ ತುಂಬಾ ಕಂಟಕ ಇದೆ, ನೀನು ನಿಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ರೇನೆ ಒಳ್ಳೇದು, ನೀನೇನಾದ್ರೂ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತಂದ್ರೆ ಇಂಡಿಯಾನೇ ಬಿಟ್ಬಿಟ್ಟು ಹೊರದೇಶಕ್ಕೆ ಹೋಗು, ಈ ತರದೆಲ್ಲ ಒಂದು ಮೆಸೇಜ್ ಅನ್ನ ಕೊಡುವಂಥದ್ದು ನನಗಂತೂ ಸರಿ ಅನ್ಸ್ಲಿಲ್ಲ. ಯಾಕಂದ್ರೆ ಇವತ್ತು ಜ್ಯೋತಿಷ್ಯದ ಮೇಲೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ. ನೀವ್ ಅದ್ರಲ್ಲೂ ಮನೆಗೆ ಹೋಗಿ ಆ ತರದೆಲ್ಲ ಜ್ಯೋತಿಷ್ಯ ಹೇಳಿ ಮೇ ಬಿ ಆ ಹುಡುಗನಿಗೆ ಮೆಂಟಲ್ ಫ್ರಸ್ಟ್ರೇಷನ್ ಸ್ವಲ್ಪ ಆಗಿರ್ಬೋದು. ಆದ್ರೆ ಮೆಂಟಲ್ ಫ್ರಸ್ಟ್ರೇಷನ್ ಜೊತೆಗೆ ಇವತ್ತು 2 ಆಂಗಲ್ ಗಳನ್ನ ನಿಮ್ಗೆ ವಿಚಾರವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರೂ ಅನ್ಕೊಂಡಿರ್ತಾರೆ ಅವನಿಗೆ ಏನೋ ಫುಡ್ ಪಾಯ್ಸನ್ ಆಗ್ಬಿಟ್ಟು ಅವನು ಹೊರಗಡೆ ಬಂದಿದ್ದಾನೆ ಅನ್ನುವಂಥದ್ದು ಕಲರ್ಸ್ ಕನ್ನಡ ಅವರು ಹೇಳ್ತಾ ಇರುವಂತ ಆಂಗಲ್. ಬಟ್ ನೀವು ಈಗ ಟಿವಿ ಚಾನೆಲ್ಸ್ ಗಳಲ್ಲಿ ನೋಡಿದ್ರೆ ಇಲ್ಲ, ಅವನು ವಿಟಮಿನ್ ಅದು ಇದು ಟ್ಯಾಬ್ಲೆಟ್ ತಗೊಂಡು ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡಿದ್ದಾನೆ ಫ್ರಸ್ಟ್ರೇಷನ್ ತಡೆಯಕ್ಕಾಗಿದೆ ಅಂತ. ಬಟ್ ಯಾರಿಗೂ ಇನ್ನೊಂದು ಥರ್ಡ್ ಆಂಗಲ್ ಗೊತ್ತಿಲ್ಲ. ಥರ್ಡ್ ಆಂಗಲ್ ಏನ್ ಗೊತ್ತಾ? ಡ್ರೋನ್ ಪ್ರತಾಪ್ ಅವರ ಮೇಲೆ ಒಬ್ರು ಅಧಿಕಾರಿ ಹಿಂದೆ ಕೇಸ್ ಹಾಕ್ತಾರೆ. ಆ ಕೇಸ್ಗೆ 15 ದಿವಸದಲ್ಲಿ ಅವನು ರಿಪ್ಲೈ ಕೊಡ್ಬೇಕಿರುತ್ತೆ. ಆ ರಿಪ್ಲೈಯನ್ನ ಬಿಗ್ ಬಾಸ್ ಅನ್ನ ರಿಯಾಲಿಟಿ ಶೋ ಮೂಲಕ ಸಾರಿ ತಪ್ಪಾಯ್ತು, ನಾನಲ್ಲಿ ಒಂದು ತಪ್ಪು ಹೇಳಿಕೆಯನ್ನ ಕೊಟ್ಟೆ ಅಂತ ಶೋ ಅಲ್ಲಿ ಹೇಳಿದ್ರೆ ದಟ್ ಬಿಕಮ್ಸ್ ಅ ವೆರಿ ಬಿಗ್ ನೆಗೆಟಿವ್ ಪಾಯಿಂಟ್. ಅಂದ್ರೆ ಅವನನ್ನ ಫೋರ್ಸ್ ಮಾಡಿ ಹೇಳಿಸದಂತೆ ಆಗತ್ತೆ ಅಂತ ಗೊತ್ತಿತ್ತು ಬಿಗ್ ಬಾಸ್ ನ ಡೈರೆಕ್ಟರ್ಗೆ. ಅದಕ್ಕೆ ಅವನನ್ನ ಹೊರಗಡೆ ಕರ್ಸ್ಬಿಟ್ಟು ಅವನ ಹತ್ರ ಅಪಾಲಜಿ ಹೇಳಿಸೋದಕ್ಕೋಸ್ಕರ ಈ ಒಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಲಾಗಿದೆ. ಜೊತೆಗೆ ಈ ಡ್ರಾಮಾದಲ್ಲಿ ಇನ್ನಿಷ್ಟು TRP ಎಲಿಮೆಂಟ್ಸ್ ಗಳು ಇದೆ. ಈಗ ಪ್ರತಾಪ್ ಸೂಸೈಡ್ ಆಗ್ತಾನೆ ಅನ್ನುವಂತ ಪ್ರಶ್ನೆ, ಇದು ನನ್ನ ಅಭಿಪ್ರಾಯ. ಆದ್ರೆ ನನ್ನ ಅಭಿಪ್ರಾಯವೂ ತಪ್ಪಾಗಿ ಅವ್ನು ನಿಜವಾಗ್ಲೂ ಸೂಸೈಡ್ಗೆ ಹೋಗಿದ್ರೆ ನನ್ನ ಒಂದು ಪುಟ್ಟ ಪ್ರಶ್ನೆ, ಬಿಗ್ ಬಾಸ್ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲಾ ರೀತಿಯ ಸೈಕೋಮೆಟ್ರಿಕ್, ಸೈಕೊಲಾಜಿಕಲ್ ಎಲ್ಲಾ ಟೆಸ್ಟ್, ಫೈನಲ್ ಟೆಸ್ಟ್ ನ ಮಾಡ್ಬಿಟ್ಟೆ ಒಳಗಡೆ ಕಳ್ಸಿರ್ತಾರೆ. ನೀವು ಪ್ರತಾಪ್ ಮೇಲೆ ಮಾಡಿಲ್ವಾ? ಅವನು ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನುವಂಥದ್ದು ನಿಮಗ್ ಗೊತ್ತಿರ್ಲಿಲ್ವಾ? ಇವೆಲ್ಲ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ. ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಜನರೇ ಕಂಡ್ಕೋಬೇಕು. ಕೊನೆಯದಾಗಿ ನಿಮ್ಮ ಕಮೆಂಟ್ಸ್ ನ ತಿಳಿಸಿ, ಯಾರಾಗ್ಬೇಕು ಈ ವಾರದ ಕ್ಯಾಪ್ಟನ್ ನಿಮ್ಮ ಪ್ರಕಾರ ಅಂತ. ಜೊತೆಗೆ ಯಾರಾಗ್ಬೋದು ಬಿಗ್ ಬಾಸ್ ಶೋ ವಿನ್ನರ್ ಅಂತಾನು ಕಮೆಂಟ್ ಮಾಡ್ಬೋದು. ನನ್ನ ಪ್ರಕಾರ ಸಂಗೀತ ಸಂಗೀತ ಸಂಗೀತ. ನಮಸ್ಕಾರ.